Praise the Lord. Greetings to you all in the name of our Lord and Savior Jesus Christ. Today's Bible verse, the book of Zephaniah chapter 3 verse 20. I will make you famous throughout the world and make you prosperous once again. ಜೆಫನ್ಯನ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ 20ನೇ ವಚನ. ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು. ಹೌದು, ಇಲ್ಲಿ ನಮ್ಮ ಕರ್ತನಾದ ದೇವರು, ಕೃಪಾಭರಿತನಾದ ದೇವರು ನಮಗೆ ಕೃಪೆಯ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಏನೆಂದರೆ, ನಿಮ್ಮನ್ನು ಇಡೀ ಲೋಕದಲ್ಲಿರುವ ಎಲ್ಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನೆಂಬುದಾಗಿ. ಇದು ಯೆಹೋವನ ನುಡಿ, ನಮ್ಮ ಕರ್ತನಾದ ಯೆಹೋವನ ನುಡಿ ಇದಾಗಿದೆ. ನಮ್ಮ ಯೆಹೋವನು ಇದನ್ನು ಸ್ವತಃ ತಾನೇ ನುಡಿಯುತ್ತಾ ಇದ್ದಾರೆ, ನಮಗೆ ವಾಗ್ದಾನವಾಗಿ ಕೊಡ್ತಾ ಇದ್ದಾರೆ. ನಿಮಗೆ ಕೀರ್ತಿ ಹೊಗಳಿಕೆಯನ್ನು ಉಂಟು ಮಾಡುವೆನು ಎಂಬುದಾಗಿ. ಜನರು ನಿಮಗೆ ಅಪಕೀರ್ತಿ ಉಂಟು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇರಬಹುದು, ನಿಮ್ಮನ್ನು ಕೆಳಗೆ ಹಾಕಲಿಕ್ಕೆ ಪ್ರಯತ್ನಿಸ್ತಾ ಇರಬಹುದು, ನಿಮ್ಮ ಬಗ್ಗೆ ಹೀನಾಯವಾಗಿ ಅವರು ಆಲೋಚನೆ ಮಾಡುತ್ತಾ ಇರಬಹುದು, ನಿಮ್ಮ ಬಗ್ಗೆ ಎಲ್ಲರ ಬಳಿ ಕೆಟ್ಟದಾಗಿ ಮಾತನಾಡುತ್ತಾ ಇರಬಹುದು. ಆದರೆ ಕರ್ತನಾದ ದೇವರು ನಿಮ್ಮ ಕಡೆ ಇರುವುದರಿಂದ ಆ ಶತ್ರುವಿನ ಕೆಟ್ಟ ಆಲೋಚನೆಗಳೆಲ್ಲವನ್ನ ದೇವರು ನಿರ್ಮೂಲ ಮಾಡುತ್ತಾರೆ. ನಿಶ್ಚಯವಾಗಿ ನಿಮಗೆ ಕೀರ್ತಿ ಹೊಗಳಿಕೆಯನ್ನು ಉಂಟು ಮಾಡುತ್ತಾರೆ. ನನ್ನ ಪ್ರಿಯ ದೇವಜನರೇ, ಇಂದಿನಿಂದ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುತ್ತದೆ. ನೀನು ಚಿಂತೆ ಮಾಡುವುದು ಬೇಡ. ಕರ್ತನ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೋ. ಕರ್ತನ ವಾಗ್ದಾನವನ್ನು ನೀನು ನಂಬು. ಇಂದಿನಿಂದ ದೇವರು ನಿನ್ನ ಹೆಸರನ್ನು ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುತ್ತಾರೆ. ಕರ್ತನು ಅಬ್ರಹಾಮನನ್ನು ಕರೆದಾಗ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸುತ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಎಂಬುದಾಗಿ ವಾಗ್ದಾನವನ್ನು ನೀಡಿದರು. ನೀನು ಆಶೀರ್ವಾದದ ನಿಧಿಯಾಗುವೆ ಎಂಬುದಾಗಿ ವಾಗ್ದಾನ ನೀಡಿದರು ಎಂಬುದಾಗಿ ನಾವು ಆದಿಕಾಂಡ 12ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುತ್ತೇವೆ. ಅದೇ ಪ್ರಕಾರವಾಗಿ ದೇವರು ಅಬ್ರಹಾಮನನ್ನು ಆಶೀರ್ವದಿಸಿದರು. ಯಹೂದ್ಯರು, ಇಸ್ರಾಯೇಲರು ಅಬ್ರಹಾಮನನ್ನು ತಂದೆ ಎಂಬುದಾಗಿ ಕರೆಯುತ್ತಾರೆ. ಮೂಲ ಪಿತೃಗಳಲ್ಲಿ ಮೊದಲನೆಯ ಆತನು ಅಬ್ರಹಾಮನಾಗಿದ್ದಾನೆ. ಆತನು ವಿಶೇಷವಾದವನಾಗಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಯೇಸು ಕ್ರಿಸ್ತನ ವಂಶಾವಳಿಯ ಬಗ್ಗೆ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿ ಹೇಳ್ತಾ ಇದೆ, ಅಬ್ರಹಾಮನ ಮಗನೂ ದಾವೀದನ ಮಗನೂ ಆದ ಯೇಸು ಕ್ರಿಸ್ತನ ವಂಶಾವಳಿ ಎಂಬುದಾಗಿ ಅಬ್ರಹಾಮನ ಕುರಿತು ಅಲ್ಲಿ ಬರೆಯಲ್ಪಟ್ಟಿದೆ. ವಿಶ್ವಾಸಿಗಳ ತಂದೆ ಎಂಬುದಾಗಿ ಅಬ್ರಹಾಮನಿಗೆ ಕರೆಯುತ್ತಾರೆ. ಅಬ್ರಹಾಮನನ್ನ ದೇವರು ಈ ರೀತಿಯಾಗಿ ಆಶೀರ್ವದಿಸಿದರು. ಹೌದು ನನ್ನ ಪ್ರಿಯ ದೇವಜನರೇ, ಅಂದು ಅಬ್ರಹಾಮನನ್ನು ಆಶೀರ್ವದಿಸಿದ ದೇವರು ಖಂಡಿತವಾಗಿಯೂ ಇಂದು ನಿನ್ನನ್ನು ಆಶೀರ್ವದಿಸುತ್ತಾರೆ. ಈ ಭೂಮಿಯಲ್ಲಿ ನಿನ್ನ ಹೆಸರು, ಕೀರ್ತಿಯು, ಹೊಗಳಿಕೆಯು ಉಂಟಾಗುವಂತೆ ಮಾಡುತ್ತಾರೆ. ಪ್ರಭಾವ, ಐಶ್ವರ್ಯಗಳು ಆತನ ಹಸ್ತದಲ್ಲಿವೆ. ಎಲ್ಲ ದೊಡ್ಡಸ್ತಿಗೆಗೂ ಎಲ್ಲ ಶಕ್ತಿಗೂ ಮೂಲ ಕರ್ತನು ಆತನಾಗಿದ್ದಾನೆ. ಆದುದರಿಂದ ನೀನು ಇಂದು ಆತನ ಬಳಿ ಬಂದು ಬೇಡಿಕೋ. ಖಂಡಿತವಾಗಿಯೂ ಆತನು ನಿನ್ನನ್ನು ಸಕಲ ಜನಾಂಗಗಳಲ್ಲಿ ನಿನ್ನ ಹೆಸರನ್ನು ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಭಾವ, ಐಶ್ವರ್ಯಗಳುಳ್ಳಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ಎಲ್ಲ ಕೀರ್ತಿಗೂ ಮೂಲ ಕಾರಣನಾಗಿರುವಂಥ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನಿನ್ನ ಹೆಸರನ್ನು ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು ಎಂಬುದಾಗಿ ವಾಗ್ದಾನ ಮಾಡಿದ ಕರ್ತನೆ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರಲ್ಲಿ ಅನೇಕರು ನಾನಾ ಥರವಾದಂಥ ಕಷ್ಟಗಳಿಗೆ, ನಿಂದೆಗಳಿಗೆ ಒಳಗಾಗಿ ಸಂಕಟಕ್ಕೆ ಒಳಗಾಗಿದ್ದಾರಪ್ಪ. ಇವರನ್ನು ಕರುಣಿಸು, ಇವರನ್ನು ಕಾಪಾಡು, ಇವರನ್ನು ಆಶೀರ್ವದಿಸು. ಇವರ ಹೆಸರು ಇಂದಿನಿಂದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳು ಉಂಟಾಗುವಂತೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.